ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಎಸ್ಟಿ ಪ್ರಮೋಟರ್ಸ್ಗಳನ್ನು ಪುನರ್ ನೇಮಕಗೊಳಿಸಬೇಕೆಂದು ಒತ್ತಾಯಿಸಿ ಕೆಎಸ್ಟಿಪಿಎ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ. ಕ್ವಿಟ್ ಇಂಡಿಯಾ ಸ್ಮೃತಿ ಯಾತ್ರೆ, ಯೂತ್ ಕಾಂಗ್ರೆಸ್ ಕಾಸರಗೋಡು ಪಾರ್ಲಿಮೆಂಟ್ ವತಿಯಿಂದ ಬೃಹತ್ ಮೆರವಣಿಗೆ. ಎಡಪಕ್ಷಗಳ ಕೋಮು ವಿರೋಧಿ ಘೋಷಣೆ ಬೂಟಾಟಿಕೆ ಎಂದು ಡೀನ್ ಕುರಿಯಾಕೋಸ್. ಮದೂರು ಶ್ರೀ ಬೊಡ್ಡಜ್ಜ ಯಕ್ಷ ಭಾರತಿ ವತಿಯಿಂದ ಯಕ್ಷೋತ್ಸವ ಆರಂಭ. ಆಗಸ್ಟ್ 10ರಿಂದ 14 ತನಕ ಮದೂರು ಕ್ಷೇತ್ರ ಪರಿಸರದಲ್ಲಿ ನಾನಾ ತಂಡಗಳಿಂದ ವೈವಿಧ್ಯಮಯ ಯಕ್ಷಗಾನ ಕೂಟ. ರೆವೆನ್ಯೂ ಸ್ಟ್ಯಾಂಪ್ ಅಭಾವ, ಜಿಲ್ಲೆಯಲ್ಲಿ ನಾಗರಿಕರು ಸಂಕಷ್ಟಕ್ಕೆ. ಸತತ 2 ತಿಂಗಳಿನಿಂದ ರೆವೆನ್ಯೂ ಸ್ಟ್ಯಾಂಪ್ ಸಿಗದೆ ಜನರ ಪರದಾಟ. ಕಾಸರಗೋಡು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಮಹಿಳಾ ಕಿಸಾನ್ ಸಬಲೀಕರಣ ಯೋಜನೆ ಓಣಂ ಮಾರಾಟ ಮೇಳಕ್ಕೆ ಚಾಲನೆ. ಜಿಲ್ಲೆಯಾದ್ಯಂತ 120 ಕೇಂದ್ರಗಳಲ್ಲಿ ಜೈವಿಕ ತರಕಾರಿಗಳ ಮಾರಾಟ. ವಾರ್ತೆಗಳು ವಿವರವಾಗಿ. ಹೈಕೋರ್ಟ್ ಆದೇಶದಂತೆ ಎಸ್ಟಿ ಪ್ರಮೋಟರ್ಸ್ಗಳನ್ನು ಪುನರ್ ನೇಮಕಗೊಳಿಸಬೇಕೆಂದು ಒತ್ತಾಯಿಸಿ ಕೆಎಸ್ಟಿಪಿಎ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಯಿತು. ಪ್ರಾಂತ್ಯಾಧ್ಯಕ್ಷ ಪಿ ಕಣ್ಣನ್ ಉದ್ಘಾಟಿಸಿದರು. ಕಳೆದ 2.5 ವರ್ಷಗಳಿಂದ ಎಸ್ಟಿ ಪ್ರಮೋಟರ್ಗಳಾಗಿ ಸೇವೆ ಸಲ್ಲಿಸಿದವರನ್ನು ವಜಾಗೊಳಿಸಿರುವುದಾಗಿ ಸಂಬಂಧಪಟ್ಟವರು ತಿಳಿಸಿದ್ದಾರೆ. ಆದರೆ ರಾಜ್ಯ ಹೈಕೋರ್ಟಿನಲ್ಲಿ ಇದರ ವಿರುದ್ಧ ಮೊಕದ್ದಮೆ ದಾಖಲಿಸಿದ ಬಳಿಕ 2017 ನವೆಂಬರ್ 18ರವರೆಗೆ ಇವರನ್ನು ಸೇವೆಯಲ್ಲಿ ಮುಂದುವರಿಸಬೇಕೆಂದು ಕೋರ್ಟು ಪ್ರತ್ಯೇಕ ಆದೇಶ ನೀಡಿದೆ. ಇವರನ್ನು ಈ ತನಕ ಕೆಲಸಕ್ಕೆ ಮರುನೇಮಕಗೊಳಿಸಿಲ್ಲವೆಂದು ಆರೋಪಿಸಿ ಎಸ್ಟಿ ಪ್ರಮೋಟರ್ಸ್ ಮತ್ತು ಹೆಲ್ತ್ ಪ್ರಮೋಟರ್ಸ್ ಅಸೋಸಿಯೇಷನ್ಗಳ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಕೆಎಸ್ಟಿಪಿಎ ಪ್ರಾಂತ್ಯಾಧ್ಯಕ್ಷ ಪಿ ಕಣ್ಣನ್ ಉದ್ಘಾಟಿಸಿದರು. PA ವಾಸು ಅಧ್ಯಕ್ಷತೆ ವಹಿಸಿದರು. ಮಾಧವಿ, ಗೋಪಾಲನ್ ಮೊದಲಾದವರು ಮಾತನಾಡಿದರು. ಯೂತ್ ಕಾಂಗ್ರೆಸ್ ಪಾರ್ಲಿಮೆಂಟ್ ಸಮಿತಿ ಆಯೋಜಿಸಿದ ಕ್ವಿಟ್ ಇಂಡಿಯಾ ಸ್ಮೃತಿ ಯಾತ್ರೆಯ ಸಮಾರೋಪ ಸಮ್ಮೇಳನವನ್ನು ಸಂಘಟನೆಯ ರಾಜ್ಯ ಅಧ್ಯಕ್ಷ ನ್ಯಾಯವಾದಿ ಡೀನ್ ಕುರಿಯಾಕೋಸ್ ಉದ್ಘಾಟಿಸಿದರು. ಸಮ್ಮೇಳನದಲ್ಲಿ ಹಲವು ನೇತಾರರು ಭಾಗವಹಿಸಿದರು. ಎಡಪಕ್ಷಗಳ ಕೋಮು ವಿರೋಧಿ ಘೋಷಣೆ ಕೇವಲ ಬೂಟಾಟಿಕೆಯಾಗಿದ್ದು ಪರಿಹಾಸ್ಯಕರವೆಂದು ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡೀನ್ ಕುರಿಯಾಕೋಸ್ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಕಾಸರಗೋಡಿನಲ್ಲಿ ಯೂತ್ ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರ ಸಮಿತಿಯು ಆಯೋಜಿಸಿದ್ದ ಕ್ವಿಟ್ ಇಂಡಿಯಾ ಚಳವಳಿಯ ಸ್ಮೃತಿ ಯಾತ್ರೆಯ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ മാതനാടുತ್ತಿದ್ದರು. 906 മുതൽ കഴ്സൺ പ്രഭുവിന്റെ കാലഘട്ടം മുതൽ ഈ രാജ്യത്ത് ബ്രിട്ടീഷുകാർ നടപ്പിലാക്കിയ അതേ തന്ത്രം ഇന്ന് ഫാസിസ്റ്റ് ഭരണകൂടം നരേന്ദ്രമോദിയും അമിത്ഷായും എല്ലാം ഈ രാജ്യത്ത് സമർത്ഥമായി നടപ്പിലാക്കുകയാണ്. അതിനെതിരെ രാജ്യത്തിന്റെ ഐക്യവും അഖണ്ഡതയും നിലനിർത്തുന്നതിന് വേണ്ടി, രാജ്യ സ്വാതന്ത്ര്യം നിലനിർത്തുന്നതിന് വേണ്ടി, ജനാധിപത്യവും മതേതരത്വവും കാത്തു സംരക്ഷിക്കുന്നതിന് വേണ്ടി ഈ രാജ്യത്തെ ചെറുപ്പക്കാരെ അണിനിരത്തുക എന്നുള്ള വലിയ ദൗത്യം ഏറ്റെടുത്തുകൊണ്ടാണ് ഇന്ത്യൻ യൂത്ത് കോൺഗ്രസ് മുൻപോട്ട് പോകുന്നത്. ಸಾಜಿದ್ ಮೌವಲ್ ಅಧ್ಯಕ್ಷತೆ ವಹಿಸಿದ್ದರು. TP ಭಾಸ್ಕರ್ ಪೊದುವಾಳ್ ಕ್ವಿಟ್ ಇಂಡಿಯಾ ಸ್ಮೃತಿ ವಿಷಯದಲ್ಲಿ ಉಪನ್ಯಾಸ ನೀಡಿದರು. DCC ಅಧ್ಯಕ್ಷ ಹಕೀಂ ಕುಂಡಿಲ್, ನೇತಾರರಾದ ಕೆ ನೀಲಕಂಠನ್, PA ಅಶ್ರಫ್ ಅಲಿ, AAC ಜೋಸ್, KK ರಾಜೇಂದ್ರನ್, PK ಫೈಸಲ್, PG ದೇವ್, ಶ್ರೀಜಿತ್ ಮಾಡಕಲ್, VR ವಿದ್ಯಾಸಾಗರ್, ಸೋಮಶೇಖರ್ ಶೇಣಿ ಮೊದಲಾದವರು ಮಾತನಾಡಿದರು. ಮದೂರು ಶ್ರೀ ಬೊಡ್ಡಜ್ಜ ಯಕ್ಷ ಭಾರತಿ ವತಿಯಿಂದ 6ನೇ ವಾರ್ಷಿಕೋತ್ಸವ ಮತ್ತು ವಿವಿಧ ತಂಡಗಳಿಂದ ಯಕ್ಷಗಾನ ಕೂಟ ಯಕ್ಷೋತ್ಸವವು ಆಗಸ್ಟ್ 10ರಿಂದ 14 ತನಕ ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದ ಪರಿಸರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಬ್ರಹ್ಮಶ್ರೀ ಉಳಿಯತ್ತಾಯ ವಿಷ್ಣು ಅಸ್ರರವರು ಉದ್ಘಾಟಿಸಿದರು. ಯಕ್ಷಗಾನ ಕಲೆಯ ಅಧಿದೇವತೆ ಮದೂರು ಶ್ರೀ ಸಿದ್ಧಿವಿನಾಯಕ ಕ್ಷೇತ್ರವನ್ನು ಕೇಂದ್ರೀಕರಿಸಿ ಹುಟ್ಟಿಕೊಂಡ ಮದೂರು ಶ್ರೀ ಬೊಡ್ಡಜ್ಜ ಯಕ್ಷಭಾರತಿ ಕಲಾಸಂಘದ 6ನೇ ವಾರ್ಷಿಕೋತ್ಸವದ ಅಂಗವಾಗಿ ಮದೂರು ಕ್ಷೇತ್ರದಲ್ಲಿ ವಿವಿಧ ತಂಡಗಳ ಯಕ್ಷಗಾನ ಕೂಟದ ಯಕ್ಷೋತ್ಸವ ಆರಂಭಗೊಂಡಿತು. ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ BS ರಾವ್ರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭದಲ್ಲಿ ಮದೂರು ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಉಳಿಯತ್ತಾಯ ವಿಷ್ಣು ಆಸ್ರರವರು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಲವು ಕಲೆಗಳು ಸೇರಿ ಒಂದಾದರೆ ಆ ಕಲೆಯ ಅಸ್ತಿತ್ವ ಏನು? ಯಕ್ಷಗಾನವನ್ನು ಕೇಳಲಿಕ್ಕೆ ಬಂದವರಿಗೆ ಸಿನಿಮಾ ಪದ್ಯದ ಹಾಡು ಕೇಳಿದ್ರೆ ಸಾಕಾಗುತ್ತದೆ, ಆದರೆ ಅದು ಸರಿಯೋ? ಒಂದು ಚಲನಚಿತ್ರದ ಪದ್ಯವನ್ನು ಕೇಳಲಿಕ್ಕೆ ಬಯಸಿದವರಿಗೆ ಯಕ್ಷಗಾನದ ಪದ್ಯ ಕೇಳುವಂತಹ ತಾಳ್ಮೆ ಇರುತ್ತದೋ? ಯೋಚನೆ ಮಾಡೋಣ. ಆ ನಿಟ್ಟಿನಲ್ಲಿ ಯಕ್ಷಗಾನದ ಶೈಲಿ ಉಳಿಯದೇ ಇದ್ದರೆ
ಅದನ್ನು ಊಹಿಸದೇ ಇದ್ದರೆ ಅದರ ವೇಷಭೂಷಣಗಳಾಗಲಿ ಅದರಲ್ಲಿ ಕೇವಲ ಕಲಾವಿದನ ಚಿಂತನೆಗೆ ಮಾತ್ರ ಅಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿಲ್ಲ. ಆದರೆ ಅದರ ಮೌಲ್ಯ ಯಕ್ಷಗಾನದ ಸನಾತನವಾದಂತಹ ಅಂದರೆ ಪರಂಪರಾಗತ ಮೌಲ್ಯವನ್ನು ಉಳಿಸಿಕೊಳ್ಳುವಲ್ಲಿ ಪ್ರಯತ್ನ ಮಾಡಬೇಕಾದ್ದು ಉಂಟು ಅಂತ ನನಗೆ ಅನಿಸ್ತಾ ಉಂಟು. ಕ್ಷೇತ್ರದ ಕಾರ್ಯನಿರ್ವಹಣಾಧಿಕಾರಿ ಬಾಬು, ಯಕ್ಷಗಾನ ಅಕಾಡೆಮಿ ಸದಸ್ಯ ರಾಧಾಕೃಷ್ಣ ಉಳಿತರ್ಕ ಶುಭ ಹಾರೈಸಿದರು. ಯಕ್ಷೋತ್ಸವದ ಪ್ರಧಾನ ಸಂಚಾಲಕ ತಾರನಾಥ ಮಧೂರು ಸ್ವಾಗತಿಸಿದರು. ಸಂಘದ ಅಧ್ಯಕ್ಷ ಬಾಲಕೃಷ್ಣ ಗೀತಾಯ ಸಂಘದ ಚಟುವಟಿಕೆಗಳ ಕುರಿತು ವಿವರಿಸಿದರು. ವೇಣುಗೋಪಾಲ ಕಲ್ಲೂರಾಯ ವಂದಿಸಿದರು. ಬಳಿಕ ವಿಷ್ಣು ವಿನಾಯಕ ಮಹಿಳಾ ಸಂಘದವರಿಂದ ಶಿವಶಕ್ತಿ ವೀರಮಣಿ ಯಕ್ಷಗಾನ ಕೂಟ ಜರುಗಿತು. ವಿವಿಧ ಅವಶ್ಯಕತೆಗಳಿಗಾಗಿ ರೆವಿನ್ಯೂ ಸ್ಟ್ಯಾಂಪ್ಗಳಿಗಾಗಿ ಆಗಮಿಸುವ ನಾಗರಿಕರು ಸೂಕ್ತ ಕಾಲದಲ್ಲಿ ರೆವಿನ್ಯೂ ಸ್ಟ್ಯಾಂಪ್ಗಳು ಸಿಗದೆ ಸಂಕಷ್ಟಕ್ಕೀಡಾಗುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಎಡವಟ್ಟಿನಿಂದ ರೆವಿನ್ಯೂ ಸ್ಟ್ಯಾಂಪ್ಗಳಿಗೆ ಬರಗಾಲ ಬಂದಿರುವುದಾಗಿ ಕೆಲವೊಂದು ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ವಿವಿಧ ಅವಶ್ಯಕತೆಗಳಿಗಾಗಿ ರೆವಿನ್ಯೂ ಸ್ಟ್ಯಾಂಪ್ಗಳಿಗೆ ಆಗಮಿಸುವ ನಾಗರಿಕರು ಸೂಕ್ತ ಕಾಲದಲ್ಲಿ ರೆವಿನ್ಯೂ ಸ್ಟ್ಯಾಂಪ್ ದೊರಕದೆ ತೀವ್ರ ಸಂಕಷ್ಟಕ್ಕೀಡಾಗುತ್ತಿದ್ದಾರೆ. ಕಳೆದ 2-3 ತಿಂಗಳಿಂದ ಮಂಜೇಶ್ವರದಿಂದ ಕಾಂಜಂಗಾಡ ತನಕ ಅಧಿಕೃತ ಮಾರಾಟಗಾರರಲ್ಲಿ ರೆವಿನ್ಯೂ ಸ್ಟ್ಯಾಂಪ್ಗಳನ್ನು ಕೇಳಿದರೆ ನಮ್ಮಲ್ಲಿ ಇಲ್ಲ ಎಂಬ ಉತ್ತರಗಳು ಲಭಿಸುತ್ತಿವೆ. ರೆವಿನ್ಯೂ ಸ್ಟ್ಯಾಂಪ್ ಸಿಗಬೇಕಾದರೆ ಟ್ರೆಷರಿಯಲ್ಲಿ ಕೂಡ ಇದೀಗ ಇಲ್ಲದಂತಾಗಿದೆ. ಈ ಬಗ್ಗೆ ಟ್ರೆಷರಿ ಅಧಿಕಾರಿಯರಲ್ಲಿ ವಿಚಾರಿಸಿದಾಗ ಕೇಂದ್ರ ಸರ್ಕಾರದಿಂದ ವಿತರಣೆಯಾಗಬೇಕಾಗಿದ್ದ ರೆವಿನ್ಯೂ ಸ್ಟ್ಯಾಂಪ್ ಲಭಿಸುತ್ತಿಲ್ಲ ಎಂದು ಉತ್ತರ ದೊರಕುತ್ತಿದೆ. ಶಾಲಾ ವಿದ್ಯಾರ್ಥಿಗಳು ಪಂಚಾಯತಿನಿಂದ ಲಭಿಸಬೇಕಾದ ಅನುದಾನಕ್ಕೆ ಸೇರಿದಂತೆ ಹಲವು ಅವಶ್ಯಕತೆಗಳಿಗಾಗಿ ರೆವಿನ್ಯೂ ಸ್ಟ್ಯಾಂಪುಗಳನ್ನು ಅಗತ್ಯವಾಗಿ ಬಳಸಬೇಕಾಗುತ್ತದೆ. ರೆವಿನ್ಯೂ ಸ್ಟ್ಯಾಂಪುಗಳು ಲಭಿಸದೇ ಇರುವ ಸಂದರ್ಭ, ಇದಕ್ಕೆ ಪರ್ಯಾಯ ಯಾವುದೇ ವ್ಯವಸ್ಥೆ ಕೂಡ ಇಲ್ಲದಿರುವುದು ನಾಗರಿಕರನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ. ಗ್ರಾಮ ಪಂಚಾಯತ್ ಅದೇ ಬ್ಲಾಕ್ ಪಂಚಾಯತ್ಗಳಿಂದ ಹಲವು ಬಡ ಕುಟುಂಬಗಳಿಗೆ ಲಭಿಸಬೇಕಾದ ಅನುದಾನಗಳು ರೆವಿನ್ಯೂ ಸ್ಟ್ಯಾಂಪ್ ಇಲ್ಲದ ಕಾರಣ ಲಭಿಸದೇ ಇರುವುದು ಕೇಂದ್ರ ಸರ್ಕಾರಕ್ಕೊಂದು ಹಿಡಿ ಶಾಪವಾಗಿ ಪರಿಣಮಿಸುತ್ತಿದೆ. ಕೇಂದ್ರ ಸರ್ಕಾರದ ಎಡವಟ್ಟಿನಿಂದ ರೆವಿನ್ಯೂ ಸ್ಟ್ಯಾಂಪುಗಳಿಗೆ ಬರಗಾಲ ಬಂದಿರುವುದಾಗಿ ಕೆಲವು ಅಧಿಕಾರಿಗಳು ಹೇಳುತ್ತಾರೆ. ಅಂತೂ ರೆವಿನ್ಯೂ ಸ್ಟ್ಯಾಂಪ್ಗಾಗಿ ಇನ್ನೂ ಎಷ್ಟು ತಿಂಗಳು ಕಾಯಬೇಕೆಂಬುದು ನಾಗರಿಕರ ಪ್ರಶ್ನೆ. ಕಾಸರಗೋಡು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಮಹಿಳಾ ಕಿಸಾನ್ ಸಬಲೀಕರಣ ಯೋಜನೆಯ ಅಂಗವಾಗಿ ಓಣಂ ಮಾರಾಟ ಮೇಳವನ್ನು ಆಗಸ್ಟ್ 5ರಂದು ನಾನಾ ಕೇಂದ್ರಗಳಲ್ಲಿ ಆರಂಭಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಘಟಕರು ತಿಳಿಸಿದ್ದಾರೆ. ಜಿಲ್ಲೆಯ 42 CDSಗಳಲ್ಲಿ ವ್ಯಾಪಕ ರೀತಿಯಲ್ಲಿ ಓಣಂ ಸಂತೆಗಳನ್ನು 120 ಕೇಂದ್ರಗಳಲ್ಲಿ ಆಗಸ್ಟ್ 5ರಂದು ಆರಂಭಿಸಿದೆ. ಓಣಂ ಸಂತೆಗಳು ಸೆಪ್ಟೆಂಬರ್ 4ರ ತನಕ ಕಾರ್ಯಾಚರಿಸುವುದು. ಜಿಲ್ಲೆಯ 6 ಬ್ಲಾಕ್ಗಳಿಂದ ಆಯ್ದ 18 CDSಗಳಿಗೆ ಓಣಂ ಸಂತೆ ಆರಂಭಿಸಲು ತಲಾ 75,000 ರೂಪಾಯಿಗಳಂತೆ ಧನ ಸಹಾಯ ನೀಡಲಾಗಿದೆ. ನ್ಯಾಯವಾದ ದರದಲ್ಲಿ ಊರಿನಲ್ಲಿ ಬೆಳೆಸಿದ ಜೈವಿಕ ಉತ್ಪನ್ನಗಳನ್ನು ಈ ಮಾರಾಟ ಕೇಂದ್ರಗಳಲ್ಲಿ ಓಣಂ ಹಬ್ಬಕ್ಕೆ ವಿತರಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಘಟಕರು ತಿಳಿಸಿದ್ದಾರೆ. ഓണച്ചന്തകൾ ആഗസ്റ്റ് 5-ാം തീയതി മുതൽ സെപ്റ്റംബർ 4 വരെ നടക്കുകയാണ്. അതോടൊപ്പം കാസർഗോഡ് ജില്ലയിലെ 2 പ്രധാന നഗരങ്ങളിൽ നീലേശ്വരവും കാസർഗോഡും ഡിസ്ട്രിക്ട് ഫുഡ് ഫെസ്റ്റ് ഭക്ഷ്യമേള സംഘടിപ്പിക്കുകയാണ്. ഓണത്തിന് മുന്നോടിയായിട്ടുള്ള ചന്ത ആഗസ്റ്റ് 5 മുതൽ വിവിധ CDSകളിൽ തുടങ്ങിക്കഴിഞ്ഞു. പടന്ന പള്ളിക്കര 5-ാം തീയതി തുടങ്ങി സെപ്റ്റംബർ 4 വരെയുള്ള കാലയളവിൽ 120 കേന്ദ്രങ്ങളിലായിട്ടാണ് ഈ മാസച്ചന്ത സംഘടിപ്പിക്കുന്നത്. ಓಣಂ ಮಾರಾಟ ಕೇಂದ್ರಗಳ ಜೊತೆಗೆ ಜಿಲ್ಲಾ ಮಟ್ಟದ ಆಹಾರ ಮೇಳ ಕಾಸರಗೋಡು ನಗರಸಭಾ CDSಗಳ ವತಿಯಿಂದ ಆಗಸ್ಟ್ 20ರಿಂದ 24ರವರೆಗೆ ಕಾರ್ಯಾಚರಿಸುವುದು. ಜಿಲ್ಲೆಯ ಎಲ್ಲ CDSಗಳಲ್ಲಿ ಓಣಂ ಪೂಕ್ಕಳ ಸ್ಪರ್ಧೆ, ಪಾಯಸ ಸ್ಪರ್ಧೆ, ಹಗ್ಗಜಗ್ಗಾಟ, ತಿರುವಾದಿರ ನೃತ್ಯ ಸಹಿತ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗುವುದು. ಜಿಲ್ಲೆಯ ಮೀನು ಕಾರ್ಮಿಕರಿಗೆ ನೀಡಿದ ರೇಷನ್ ಕಾರ್ಡ್ನಲ್ಲಿರುವ ನ್ಯೂನತೆಗಳನ್ನು ಪರಿಹರಿಸಬೇಕು. ಎಲ್ಲ ಮೀನು ಕಾರ್ಮಿಕರಿಗೆ BPL ಕಾರ್ಡ್ಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ಅಖಿಲ ಕೇರಳ ಧೀವರ ಸಭಾದ ವತಿಯಿಂದ ಹೊಸದುರ್ಗ ತಾಲೂಕು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಅಖಿಲ ಕೇರಳ ಧೀವರ ಸಭಾದ ಆಶ್ರಯದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಧರಣಿ ಸತ್ಯಾಗ್ರಹದ ಅಂಗವಾಗಿ ಹೊಸದುರ್ಗಪೇಟೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ನಡೆಯಿತು. ರೇಷನ್ ಕಾರ್ಡ್ನಲ್ಲಿರುವ ನ್ಯೂನತೆಗಳನ್ನು ಪರಿಹರಿಸಿ ಮೀನು ಕಾರ್ಮಿಕರಿಗೆ BPL ಕಾರ್ಡುಗಳನ್ನು ನೀಡಬೇಕೆಂದು ಆಗ್ರಹಿಸಿ ತಾಲೂಕು ನಾಗರಿಕ ಪೂರೈಕಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಬಳಿಕ ಹೊಸದುರ್ಗ ತಾಲೂಕು ಕಚೇರಿ ಮುಂದೆ ನಡೆದ ಧರಣಿ ಸತ್ಯಾಗ್ರಹವನ್ನು ಧೀವರ ಸಭಾ ಪ್ರಾಂತ್ಯೋಪಾಧ್ಯಕ್ಷ ನ್ಯಾಯವಾದಿ US ಬಾಲನ್ ಉದ್ಘಾಟಿಸಿ ಮಾತನಾಡಿದರು. ಪರಂಪರಾಗತ ಮೀನುಗಾರರ ಕುಟುಂಬಗಳನ್ನು ಆದ್ಯತಾ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸದಿದ್ದರೆ ಮುಂಬರುವ ದಿನಗಳಲ್ಲಿ ತಿರ್ಕರಿಪುರದಿಂದ ಮಂಜೇಶ್ವರ ತನಕ ಪ್ರತಿಭಟನಾ ರ್ಯಾಲಿ ನಡೆಸುವುದಾಗಿ ಅವರು ತಾಕೀತು ಮಾಡಿದರು. ഭൂമിയിൽ ഒരു ചെറിയ വീടിൽ 24-25 പേർ താമസിക്കുന്ന കാർഡുകൾ പെട്ടിരിക്കുന്നത് എല്ലാം APL ലിസ്റ്റാണ് പെട്ടിരിക്കുന്നത്. ഇതിനൊരു മാറ്റം വേണം.
ഭക്ഷ്യസുരക്ഷാ നിയമത്തിൻ്റെ പരിധിയിൽപ്പെടുത്തിക്കൊണ്ട് വലിയ വിവേചനം കാണിക്കൊണ്ട് പരമ്പരാഗത മത്സ്യത്തൊഴിലാളികളെ ഒഴിവാക്കുന്ന ഒരു സാഹചര്യമാണ് ഉണ്ടായിട്ടുള്ളത്. ഇങ്ങനെ മുന്നോട്ട് പോയാൽ ഞങ്ങൾ താക്കീത് നൽകിയാണ് ഞങ്ങൾക്ക് പട്ടിണി ജാഥ തന്നെ നടത്തേണ്ടി വരും. ಹೊಸದುರ್ಗ ತಾಲೂಕು ಅಧ್ಯಕ್ಷ ಮುಟ್ಟತ್ ರಾಘವನ್ ಅಧ್ಯಕ್ಷತೆ ವಹಿಸಿದ್ದರು. ನೀಲೇಶ್ವರ ಕೌನ್ಸಿಲರ್ ಟಿ.ಪಿ. ದೀನಾ, ಅಜಾನೂರು ಪಂಚಾಯತ್ ಸದಸ್ಯ ಸತೀಶನ್, ಕೆ. ಶಾಂಪು ಮೊದಲಾದವರು ಮಾತನಾಡಿದರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ತೇಜಸ್ವಿನಿ ಹೊಳೆಯಲ್ಲಿ ಪ್ರತಿ ವರ್ಷ ನಡೆಯಲಾಗುವ ಜಲೋತ್ಸವ ಈ ಬಾರಿ ಆತಂಕ ಎದುರಿಸುತ್ತಿದೆ. ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಈ ವರ್ಷ ಕೇವಲ 50,000 ರೂಪಾಯಿಗಳನ್ನು ಮಾತ್ರ ಮಂಜೂರು ಮಾಡಿರುವುದು ಆತಂಕಕ್ಕೆ ಕಾರಣವಾಗಿದೆ. ಉತ್ತರ ಕೇರಳದಲ್ಲಿ ನಡೆಯುವ ಜಲೋತ್ಸವಕ್ಕೆ ಕಡಿಮೆ ಮೊತ್ತ ಮಂಜೂರು ಮಾಡಿದ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಜಿಲ್ಲೆಯನ್ನು ಕಡೆಗಣಿಸುತ್ತಿದೆ ಎಂದು ದೂರಲಾಗಿದೆ. ಜಲೋತ್ಸವಕ್ಕೆ ಕೇವಲ 50,000 ರೂಪಾಯಿಗಳನ್ನು ಮಾತ್ರ ಮಂಜೂರು ಮಾಡಿದ ಇಲಾಖೆ ಇಲ್ಲಿನ ಕ್ರೀಡಾಭಿಮಾನಿಗಳನ್ನು ನಿರಾಶೆಗೊಳಿಸಿದೆ ಎಂದು ಮಾಜಿ ಶಾಸಕ ಹಾಗೂ ಜಲೋತ್ಸವದ ಮುಖ್ಯ ಸಂಘಟಕರು ಆಗಿರುವ ಕೆ. ಕುಂಜಿರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಈ ಬಾರಿ ಜಲೋತ್ಸವ ನಡೆಸಲು ಮುಂದಾಗುವುದಿಲ್ಲವೆಂದು ಅವರು ಹೇಳಿದ್ದಾರೆ. ಕಾರಿಂಗೋಡು ಹೊಳೆಯಲ್ಲಿ ಪ್ರತಿ ವರ್ಷ ನಡೆಯುವ ಜಲೋತ್ಸವಕ್ಕೆ ಈ ಬಾರಿ ಮಂಕು ಕವಿದಿದೆ. ದೋಣಿಗಳ ಸ್ಪರ್ಧೆ ಮೂಲಕ ಜಲೋತ್ಸವಕ್ಕೆ ಈ ಪ್ರದೇಶದ ಜನರ ಮನರಂಜನೆಯೂ ಆಗಿದೆ. ಜಿಲ್ಲಾ ಪ್ರವಾಸೋದ್ಯಮ ಕೌನ್ಸಿಲ್ ಮತ್ತು ಜಿಲ್ಲಾ ಸಂಘಟಕ ಸಮಿತಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸುತ್ತಿದೆ. ಜಿಲ್ಲೆಯಲ್ಲಿ ರಾಷ್ಟ್ರೀಯ ವ್ಯಾಪಾರ ದಿನಾಚರಣೆಯ ಜಿಲ್ಲಾ ಮಟ್ಟದ ಉದ್ಘಾಟನೆ ನೀಲೇಶ್ವರದಲ್ಲಿ ನಡೆಯಿತು. ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿಯ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು. ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ನೀಲೇಶ್ವರ ಘಟಕದ ವತಿಯಿಂದ ದೇಶೀಯ ವ್ಯಾಪಾರ ದಿನವನ್ನು ಆಚರಿಸಲಾಯಿತು. ಜಿಲ್ಲಾ ಮಟ್ಟದ ಈ ಕಾರ್ಯಕ್ರಮದಲ್ಲಿ ಘಟಕಾಧ್ಯಕ್ಷ ವೈ ಮಂಜುನಾಥ ಪ್ರಭು ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾಧ್ಯಕ್ಷ ಅಹಮದ್ ಶರೀಫ್, ಪ್ರಧಾನ ಕಾರ್ಯದರ್ಶಿ ಜೋಸ್ ತಯಿಲ್, ಟ್ರೆಷರರ್ ಮಾಹಿನ್ ಕೋಳಿಕರ ಸಹಿತ 19 ಮಂದಿ ಜಿಲ್ಲಾ ಪದಾಧಿಕಾರಿಗಳನ್ನು ಸಮಾರಂಭದಲ್ಲಿ ಅಭಿನಂದಿಸಲಾಯಿತು. ವ್ಯಾಪಾರಿಗಳ ಮಕ್ಕಳ ಪೈಕಿ ಕಲಿಕೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಅಪರ್ಣಾ, ಶಹೀನಾ, ಚೈತನ್ಯ ಬಾಲಕೃಷ್ಣನ್, ಸಹಾನಾ, ಟಿ.ಆರ್. ವಿಷ್ಣು ಎಂಬಿವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾಧ್ಯಕ್ಷ ಅಹಮದ್ ಶರೀಫ್ ಸಹಿತ ಪದಾಧಿಕಾರಿಗಳು ಮಾತನಾಡಿದರು. ಎಡರಂಗ ಸರ್ಕಾರವು ಕೈಗೊಂಡ ಕೆಎಸ್ಆರ್ಟಿಸಿಯ ಪರಿಷ್ಕಾರ ಕ್ರಮಗಳನ್ನು ಚುರುಕುಗೊಳಿಸಬೇಕೆಂದು ಕೇರಳ ರಾಜ್ಯ ರಸ್ತೆ ಸಾರಿಗೆ ನೌಕರರ ಒಕ್ಕೂಟ ಸಿಐಟಿಯುನ ಜಿಲ್ಲಾ ಸಮಾವೇಶ ಆಗ್ರಹಿಸಿದೆ. ಸಮಾವೇಶವನ್ನು ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಪಿ. ರಾಘವನ್ ಉದ್ಘಾಟಿಸಿದರು. ಎಡರಂಗ ಸರ್ಕಾರ ಅಧಿಕಾರಕ್ಕೆ ಏರಿದ ಬಳಿಕ ಕೆಎಸ್ಆರ್ಟಿಸಿಯನ್ನು ರಕ್ಷಿಸಲು ಪರಿಷ್ಕಾರ ಕ್ರಮಗಳನ್ನು ಆರಂಭಿಸಲಾಯಿತು. ಕೆಎಸ್ಆರ್ಟಿಸಿ ಪರಿಷ್ಕಾರ ನಡವಳಿಕೆಗಳನ್ನು ಚುರುಕುಗೊಳಿಸಬೇಕೆಂದು ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಯೂನಿಯನ್ ಸಿಐಟಿಯು ಜಿಲ್ಲಾ ಸಮಾವೇಶ ಆಗ್ರಹಿಸಿದೆ. ಕಾಸರಗೋಡು ಮುನ್ಸಿಪಲ್ ಸಭಾಂಗಣದಲ್ಲಿ ನಡೆದ ಸಮಾವೇಶವನ್ನು ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಪಿ. ರಾಘವನ್ ಉದ್ಘಾಟಿಸಿದರು. പാകിസ്ഥാനിൽ നിന്നും കടന്നു വരുന്ന ആൾക്കാർക്ക് അവരുടെ കയ്യിൽ നിന്നല്ല കളവ് നോക്കിയുള്ളവരാണ്. അവരെ പിടിക്കാനെന്ന് പറഞ്ഞപ്പോൾ നമ്മൾ വിശ്വസിച്ചു നമ്മുടെ ആൾക്കാർ. അങ്ങനെ കള്ളപ്പണവും കള്ളനോട്ടുകളും പിടിക്കാനെന്ന് പറഞ്ഞ് പ്രചാരവേല നടത്തി, തീവ്രവാദികളെ പിടിക്കാനെന്ന് പറഞ്ഞ് പ്രചാരവേല നടത്തിയിട്ടാണ് ഗവൺമെന്റിന്റെ ഏറ്റവും വലിയൊരു പദ്ധതി നടപ്പിലാക്കിയത്. എന്തായാലും പ്രശ്നം യഥാർത്ഥത്തിൽ ബെയിലൗട്ട് പദ്ധതി നടപ്പിലാക്കിയതുപോലെ മറ്റൊരു പദ്ധതിയാണ് ഇന്ത്യ ഗവൺമെന്റ് നടപ്പിലാക്കിയത്. ಜಿಲ್ಲಾಧ್ಯಕ್ಷ ಎಂ. ವಿ. ಕುಂಜಿರಾಮನ್ ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ. ಹರಿಕೃಷ್ಣನ್, ಎ. ಮುಸ್ತಾನ್ ಖಾನ್, ಎಂ. ಲಕ್ಷ್ಮಣನ್, ಮೋಹನ್ ಕುಮಾರ್ ಪಾಡಿ, ಟಿ. ಕುಂಜಿಕೃಷ್ಣನ್, ಟಿ. ವಿ. ರತೀಶನ್ ಮೊದಲಾದವರು ಮಾತನಾಡಿದರು. ಈಗ ಮತ್ತೊಮ್ಮೆ ವಾರ್ತಾ ಮುಖ್ಯಾಂಶಗಳು. ಎಸ್ಟಿ ಪ್ರಮೋಟರ್ಸ್ಗಳನ್ನು ಪುನರ್ ನೇಮಕಗೊಳಿಸಬೇಕೆಂದು ಒತ್ತಾಯಿಸಿ ಕೆಎಸ್ಟಿಪಿಎ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ. ಕ್ವಿಟ್ ಇಂಡಿಯಾ ಸ್ಮೃತಿ ಯಾತ್ರೆ, ಯೂತ್ ಕಾಂಗ್ರೆಸ್ ಕಾಸರಗೋಡು ಪಾರ್ಲಿಮೆಂಟ್ ವತಿಯಿಂದ ಬೃಹತ್ ಮೆರವಣಿಗೆ. ಎಡಪಕ್ಷಗಳ ಕೋಮು ವಿರೋಧಿ ಘೋಷಣೆ ಬೂಟಾಟಿಕೆ ಎಂದು ದೀನ್ ಕುರಿಯಾಕೋಸ್. ಮದೂರು ಶ್ರೀ ಬೊಡ್ಡಜ್ಜ ಯಕ್ಷ ಭಾರತಿ ವತಿಯಿಂದ ಯಕ್ಷೋತ್ಸವ ಆರಂಭ. ಆಗಸ್ಟ್ 10ರಿಂದ 14 ತನಕ ಮದೂರು ಕ್ಷೇತ್ರ ಪರಿಸರದಲ್ಲಿ ನಾನಾ ತಂಡಗಳಿಂದ ವೈವಿಧ್ಯಮಯ ಯಕ್ಷಗಾನ ಕೂಟ. ರೆವೆನ್ಯೂ ಸ್ಟ್ಯಾಂಪ್ ಅಭಾವ, ಜಿಲ್ಲೆಯಲ್ಲಿ ನಾಗರಿಕರು ಸಂಕಷ್ಟಕ್ಕೆ. ಸತತ 2 ತಿಂಗಳಿನಿಂದ ರೆವೆನ್ಯೂ ಸ್ಟ್ಯಾಂಪ್ ಸಿಗದೆ ಜನರ ಪರದಾಟ. ಕಾಸರಗೋಡು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಮಹಿಳಾ ಕಿಸಾನ್ ಸಬಲೀಕರಣ ಯೋಜನೆ ಓಣಂ ಮಾರಾಟ ಮೇಳಕ್ಕೆ ಚಾಲನೆ. ಜಿಲ್ಲೆಯಾದ್ಯಂತ 120 ಕೇಂದ್ರಗಳಲ್ಲಿ ಜೈವಿಕ ತರಕಾರಿಗಳ ಮಾರಾಟ. ಇಲ್ಲಿಗೆ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.